ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಈ ದಿನ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ಏನು ಭಾರತದಲ್ಲಿ ವಾಸಿಸುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಆಸ್ತಿ ಸಿಗುವುದಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ನೀಡಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಮಗಳು ಮದುವೆಯಾಗಿ ಹೋದರೆ ಅವಳು ಬೇರೆ ಮನೆಯವಳು, ತಂದೆಯ ಆಸ್ತಿಯಲ್ಲಿ ಅವಳಿಗೆ ಯಾವುದೇ ಹಕ್ಕಿಲ್ಲ. ಈ ಮಾತನ್ನು ನೀವು ಅನೇಕ ಬಾರಿ ಕೇಳಿರಬಹುದು. ಆದರೆ ಇದು ಹಳೆಯ ಕಾಲದ ನಂಬಿಕೆ ಅಷ್ಟೇ. ಇಂದಿನ ಕಾನೂನು ಪ್ರಕಾರ ಇದು ಸಂಪೂರ್ಣ ತಪ್ಪು. ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯಾಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ತಿದ್ದುಪಡಿ 2005 ಪ್ರಕಾರ ನಾವು ನೋಡೋದಾದರೆ, ಏನು ಮಗನಿಗೆ ಸಮಾನವಾಗಿ ಮಗಳಿಗೂ ತಂದೆಯ ಆಸ್ತಿಯಲ್ಲಿ ಜನ್ಮಸಿದ್ಧ ಹಕ್ಕಿದೆ. ಮದುವೆಯಾಗಿದ್ದರೂ, ವಿಧವೆಯಾಗಿದ್ದರೂ ಅಥವಾ ತಂದೆ ಮರಣ ಹೊಂದಿದ್ದರೂ ಆಕೆಯ ಹಕ್ಕು ಅಬಾಧಿತ. ಹಾಗಾದರೆ ಕಾನೂನು ನಿಖರವಾಗಿ ಏನು ಹೇಳುತ್ತದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಅಂದರೆ ಆಸ್ತಿ ಪಡಬೇಕಾದ್ರೆ ಏನೇನು ಅರ್ಹತೆಗಳಿರ್ತವೆ ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, ಅದಕ್ಕಿಂತ ಮೊದಲು ನಾವು ಆಸ್ತಿಯಲ್ಲಿ ಎಷ್ಟು ವಿಧ ಮತ್ತು ಅದರ ಹಕ್ಕುಗಳು ಏನು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಪಿತ್ರಾರ್ಜಿತ ಆಸ್ತಿ, ಅಂದರೆ ಇದು 4 ತಲೆಮಾರುಗಳಿಂದ ಬಂದ ಆಸ್ತಿ. ಈ ಆಸ್ತಿಯಲ್ಲಿ ಮಗಳು ಹುಟ್ಟಿನಿಂದಲೇ ಸಮಾನ ಹಕ್ಕು ಪಡೆಯುತ್ತಾಳೆ. ಇದನ್ನು ತಂದೆ ಅಥವಾ ಅಜ್ಜ ಯಾರಿಗೂ ಏಕಪಕ್ಷೀಯವಾಗಿ ಬರೆದು ಕೊಡುವಂತಿಲ್ಲ. ಮತ್ತು ಅದೇ ರೀತಿಯಾಗಿ ಆಸ್ತಿಯ ಎರಡನೇ ವಿಧದ ಬಗ್ಗೆ ನಾವು ನೋಡುವಂಥದ್ದಾದರೆ ಸ್ವಯಾರ್ಜಿತ ಆಸ್ತಿ, ಅಂದರೆ ತಂದೆ ತನ್ನ ಸ್ವಂತ ದುಡಿಮೆಯಿಂದ ಗಳಿಸಿದ ಆಸ್ತಿ. ಇದನ್ನು ತಂದೆ ತಮಗೆ ಇಷ್ಟ ಬಂದವರಿಗೆ ವಿಲ್ ಮೂಲಕ ನೀಡಬಹುದು. ಒಂದು ವೇಳೆ ತಂದೆ ವಿಲ್ ಬರೆಯದೆ ತೀರಿಕೊಂಡರೆ ಮಾತ್ರ ಈ ಆಸ್ತಿಯು ಮಕ್ಕಳಿಗೆ ಸಮಾನವಾಗಿ ಹಂಚಿಕೆಯಾಗುತ್ತದೆ. ಅಂದರೆ ಏನು ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯನ್ನು ಎಲ್ಲ ಮಕ್ಕಳುಗಳು ಕೂಡ ಸಮಾನವಾಗಿ ಹಂಚ್ಕೊಳ್ಬೋದಾಗಿದೆ. ಒಂದು ವೇಳೆ ತಂದೆ ಸ್ವಾರ್ಜಿತವಾಗಿ ಸಂಪಾದನೆ ಮಾಡಿದಂಥ ಸಂದರ್ಭದಲ್ಲಿ, ಒಂದು ವೇಳೆ ಯಾವುದೇ ವ್ಯಕ್ತಿಗೆ ತಂದೆ ವಿಲ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ತಂದೆ ಮರಣ ಹೊಂದಿದ ನಂತರ ಅದು ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾಗಿ ಹಂಚಿಕೆಯಾಗ್ತದೆ. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವಂತಾದರೆ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ 2020 ಈ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದಾದರೆ, ಈ ಹಿಂದೆ ತಂದೆ 2005 ಮೊದಲು ತೀರಿಕೊಂಡಿದ್ದರೆ ಮಗಳಿಗೆ ಆಸ್ತಿ ಸಿಗುವುದಿಲ್ಲ ಎಂಬ ಗೊಂದಲವಿತ್ತು. ಆದರೆ 2020ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ಎಲ್ಲ ಗೊಂದಲಗಳನ್ನು ನಿವಾರಿಸಿತು. ಅಂದರೆ ತಂದೆ ಬದುಕಿರಲಿ ಅಥವಾ ಇಲ್ಲದಿರಲಿ, ಮಗಳು ಯಾವಾಗಲೂ ಪ್ರೀತಿಯ ಮಗಳೇ. ಆಕೆಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮತ್ತು ಮದುವೆ ನಂತರ ಹಕ್ಕು ಇದೆಯಾ? ಹೌದು, ಖಂಡಿತವಾಗಿಯೂ ಹಕ್ಕಿದೆ. ಕಾನೂನಿನ ಪ್ರಕಾರ ಮಗಳು ಮದುವೆಯಾದ ತಕ್ಷಣ ತಂದೆಯ ಕುಟುಂಬದಿಂದ ಹೊರಗುಳಿಯುವುದಿಲ್ಲ. ಆಕೆ ಕುಟುಂಬದ ಅವಿಭಾಜ್ಯ ಅಂಗ. ಮನೆಗೆ ಹೋದರೂ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವ ಅಧಿಕಾರ ಆಕೆಗೆ ಇರ್ತದೆ. ಯಾವಾಗ ಹಕ್ಕು ಸಿಗುವುದಿಲ್ಲ ಅಂತ ನಾವು ತಿಳ್ಕೊಳ್ಳುವಂಥದ್ದಾದರೆ, 2004ಕ್ಕಿಂತ ಮೊದಲು ವಿಭಜನೆ, ಅಂದರೆ ಡಿಸೆಂಬರ್ 20, 2004ಕ್ಕಿಂತ ಮೊದಲು ಆಸ್ತಿ ಕಾನೂನುಬದ್ಧವಾಗಿ ವಿಭಾಗವಾಗಿದ್ದರೆ, ಅಂದರೆ ಪಾರ್ಟಿಷನ್ ಆಗಿದ್ದರೆ, ಮಾರಾಟವಾಗಿದ್ದರೆ ಆಗ ಮಗಳು ಪಾಲು ಕೇಳುವಂತಿಲ್ಲ. ಮತ್ತು ಅದೇ ರೀತಿಯಾಗಿ ಹಕ್ಕು ತ್ಯಾಗ ಪತ್ರ, ಅಂದರೆ ಮಗಳೇ ಸ್ವತಃ ರಿಜಿಸ್ಟರ್ಡ್ ಹಕ್ಕು ತ್ಯಾಗ ಪತ್ರ ಬರೆದು ಕೊಟ್ಟಿದ್ದರೆ ಆಸ್ತಿಯ ಮೇಲಿನ ಹಕ್ಕನ್ನು ಕಳೆದುಕೊಳ್ತಾಳೆ. ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ವೇಳೆ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲು ಪಡ್ಕೊಳ್ಳೇಬೇಕು ಅಂತ ಅವ್ರಿಗನ್ಸಂಥ ಸಂದರ್ಭದಲ್ಲಿ ಕೆಲವೊಂದು ಅಗತ್ಯ ದಾಖಲಾತಿಗಳನ್ನ ಅವರು ಇಟ್ಕೊಳ್ಬೇಕಾಗ್ತದೆ. ಆದರೆ ಮೊದಲನೇದಾಗಿ ವಂಶವೃಕ್ಷ, ಅಂದರೆ ಕುಟುಂಬದ ಎಲ್ಲ ಸದಸ್ಯರನ್ನು ವಿವರವನ್ನು ಒಳಗೊಂಡಿರುವಂಥ ವಂಶವೃಕ್ಷವನ್ನು ಇವರು ತಮ್ಮ ಬಳಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಪಹಣಿ, ಅಂದರೆ ಜಮೀನಿಗೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳನ್ನು ಪಹಣಿಯಲ್ಲಿರ್ತದೆ, ಪಹಣಿಗಳನ್ನ ಇಟ್ಕೊಳ್ಬೇಕಾಗ್ತದೆ. ಮತ್ತು ಮ್ಯೂಟೇಷನ್ ಪ್ರತಿ, ಅಂದರೆ ಆಸ್ತಿ ಬದಲಾವಣೆ ವಿವರ, ಆಸ್ತಿ ಯಾವ ರೀತಿ ಬಂತು, ಹೇಗೆ ಬಂತು, ವಿಭಾಗದಿಂದ ಬತ್ತಾ, ಪಿತ್ರಾರ್ಜಿತವಾಗಿ ಬತ್ತಾ, ಇಲ್ಲ ಕ್ರಯಕ್ಕೆ ಪಡ್ಕೊಂಡೋದ್ರ ಮೂಲಕ ಬಂತಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ RTC ಕಡ್ಡಾಯವಾಗಿ ಬೇಕಾಗ್ತದೆ. ಮತ್ತು ನೋಂದಾಯಿತ ಪತ್ರ, ಕೆಲವೊಂದು ಬಾರಿ ಆಸ್ತಿಗಳನ್ನ ಖರೀದಿ ಮಾಡಿರ್ತಾರೆ, ಭಾಗದ ಮೂಲಕ ಬಂದಿರ್ತದೆ, ದಾನದ ಮೂಲಕ ಬಂದಿರ್ತದೆ. ಈ ರೀತಿ ಹಲವಾರು ವಿಧಗಳ ಮೂಲಕ ಜಮೀನು ಏನು ಬಂದಿರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ನೋಂದಾಯಿತ ಪತ್ರಗಳನ್ನು ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಮರಣ ಪ್ರಮಾಣ ಪತ್ರ, ಏನು ಆಸ್ತಿ ಪಿತ್ರಾರ್ಜಿತ ಆಸ್ತಿ ಆಗಿರೋ ಸಂದರ್ಭದಲ್ಲಿ ತಂದೆ ಮರಣ ಹೊಂದಿದ್ದರೆ ಅಂಥ ಸಂದರ್ಭದಲ್ಲಿ ತಂದೆಯ ಮರಣ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ಏನು ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಈ ಕಾನೂನು ಒಂದು ವರದಾನವಾಗಿದೆ. ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವುದು ಮಗಳ ಹಕ್ಕು.
ಅದು ಭಿಕ್ಷೆಯಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನು ತಾವು ತಿಳ್ಕೊಂಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಿಂದ ಸಲಹೆ ಏನು ಅಂತ ತಮ್ಗೆ ಹೇಳೋದಾದರೆ, ಆಸ್ತಿ ವಿವಾದವಿದ್ದಲ್ಲಿ ಮೊದಲು ಕುಟುಂಬದ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಅದು ಸಾಧ್ಯವಾಗದಿದ್ದರೆ ಎಲ್ಲ ದಾಖಲೆಗಳೊಂದಿಗೆ ಸಿವಿಲ್ ಕೋರ್ಟ್‌ನಲ್ಲಿ ದಾವೆ ಹೂಡಬಹುದು. ಅಂದರೆ ಪಾರ್ಟಿಷನ್ ಸೂಟ್‌ನ ಫೈಲ್ ಮಾಡ್ಬೋದು. ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲು ಕಾನೂನು ಅರಿವು ಮೂಡಿಸಿಕೊಳ್ಳುವುದು ಇಂದಿನ ಹೆಣ್ಣು ಮಕ್ಕಳಿಗೆ ಅತ್ಯಗತ್ಯವಾಗಿದೆ. ಏನು ತಾವು ಇಲ್ಲಿವರೆಗೂ ನಾನು ಹೇಳಿದಂಥ ವಿಚಾರವನ್ನು ತಾವೇನು ಕೇಳಿದ್ದೀರಾ ಮತ್ತು ತಾವೇನು ಅರ್ಥೈಸ್ಕೊಂಡಿದ್ದೀರಾ, ಇದು ತಮಗೆ ಮನಸ್ಸಿಗೆ ಮುಟ್ಟಿದರೆ, ಇದು ಇನ್ನೂ ಒಂದಷ್ಟು ಜನಕ್ಕೆ ಈ ವಿಚಾರವನ್ನು ತಲುಪಿಸಬೇಕು ಅಂತ ತಮ್ಮ ಮನಸ್ಸಲ್ಲಿದ್ದರೆ, ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಮತ್ತು ಮುಂದೆ ನಾವು ಏನು ವಿಡಿಯೋ ಹಾಕುವಂಥ ವಿಡಿಯೋಗಳು ತಮಗೆ ಮೊದಲು ಬರಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.